ನಮಸ್ಕಾರ ಸ್ನೇಹಿತರೆ, ನಮ್ಮ ಗರುಡ ಪುರಾಣದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬ ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ದಾನ ಮಾಡುವುದು ಎಷ್ಟು ಮಹತ್ವದ್ದು, ಗರುಡ ಪುರಾಣದಲ್ಲಿ ದಾನಕ್ಕೆ ಎಷ್ಟು ಒತ್ತು ಕೊಡಲಾಗಿದೆ ಅಂತ ನೀವು ಕೇಳಿದರೆ ಇದು ಜೀವನದ ಒಂದು ಮಹತ್ವದ ಭಾಗ. ದಾನ ಮಾಡುವುದರಿಂದ ಕೇವಲ ಇತರರಿಗೆ ಸಹಾಯವಾಗುವುದಿಲ್ಲ, ಇದು ನಮ್ಮ ಕರ್ಮವನ್ನು ಶುದ್ಧಿಗೊಳಿಸುತ್ತದೆ, ಮೋಕ್ಷದ ದಾರಿಯನ್ನು ತೆರೆಯುತ್ತದೆ. ಈ ವಿಡಿಯೋದಲ್ಲಿ ಗರುಡ ಪುರಾಣದ ದಾನದ ಬಗ್ಗೆ ಏನು ಹೇಳುತ್ತದೆ, ಅದರಿಂದ ಏನೆಲ್ಲ ಲಾಭವಾಗುತ್ತದೆ, ಯಾವ ರೀತಿಯ ದಾನ ಮಾಡಬೇಕು ಅಂತೆಲ್ಲ ಸರಳವಾಗಿ ತಿಳಿಸುತ್ತೇನೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗರುಡ ಪುರಾಣದಲ್ಲಿ ದಾನಕ್ಕೆ ಒಂದು ದೊಡ್ಡ ಸ್ಥಾನವಿದೆ ಸ್ನೇಹಿತರೆ. ಗರುಡ ಪುರಾಣದ ಆಚಾರ ಖಂಡದಲ್ಲಿ ವಿಷ್ಣು ಗರುಡನಿಗೆ ದಾನದ ಮಹತ್ವವನ್ನು ವಿವರಿಸುತ್ತಾನೆ. ದಾನ ಅಂದರೆ ಕೇವಲ ಹಣ ಕೊಡುವುದಲ್ಲ, ಇದು ಒಂದು ತ್ಯಾಗದ, ಭಕ್ತಿಯ, ಧರ್ಮದ ಕೆಲಸ. ಗರುಡ ಪುರಾಣ ಹೇಳುತ್ತದೆ, ದಾನ ಮಾಡುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಯಾವುದೇ ಲಾಭಾಪೇಕ್ಷೆ ಇರಬಾರದು. ಉದಾಹರಣೆಗೆ, ಒಬ್ಬ ಬಡವನಿಗೆ ಊಟ ಕೊಟ್ಟು ನಾನು ಇದನ್ನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ನೀವು ಯೋಚನೆ ಮಾಡಿದರೆ ಅದು ದಾನವಾಗುವುದಿಲ್ಲ. ಶುದ್ಧ ಭಾವನೆಯಿಂದ ಕೊಡುವುದೇ ನಿಜವಾದ ದಾನ. ಪುರಾಣದಲ್ಲಿ ದಾನವು ಕರ್ಮವನ್ನು ಶುದ್ಧಿಗೊಳಿಸುತ್ತದೆ, ಪಾಪಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವರ್ಗಕ್ಕೆ ದಾರಿಯನ್ನು ತೆರೆಯುತ್ತದೆ ಅಂತ ಹೇಳಲಾಗಿದೆ. ದಾನದ ಬಗ್ಗೆ ಗರುಡ ಪುರಾಣ ಒಂದಷ್ಟು ಮಾಹಿತಿಗಳನ್ನು ಕೊಡುತ್ತದೆ. ಯಾವ ರೀತಿಯ ದಾನ ಮಾಡಬಹುದು ಅಂತ ಕೆಲವು ಉದಾಹರಣೆಗಳು. ಅನ್ನದಾನ, ಆಹಾರ ಕೊಡುವುದು, ಇದು ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಅಂತ ಪುರಾಣ ಹೇಳುತ್ತದೆ. ಒಬ್ಬ ಹಸಿದವನಿಗೆ ಊಟ ಕೊಟ್ಟರೆ ಅದು ದೇವರಿಗೆ ಕೊಟ್ಟಂತೆ. ವಿದ್ಯಾದಾನ, ಜ್ಞಾನವನ್ನು ಹಂಚಿಕೊಳ್ಳುವುದು, ಉದಾಹರಣೆಗೆ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವುದು. ಧನದಾನ, ಹಣ, ಬಟ್ಟೆ ಅಥವಾ ಆಸ್ತಿಯನ್ನು ಕೊಡುವುದು, ಆದರೆ ಒಳ್ಳೆಯ ಉದ್ದೇಶದಿಂದ. ಗೋದಾನ, ಗರುಡ ಪುರಾಣದಲ್ಲಿ ಗೋವು ಕೊಡುವುದಕ್ಕೆ ವಿಶೇಷ ಸ್ಥಾನವಿದೆ, ಏಕೆಂದರೆ ಗೋವು ಸಂಪತ್ತಿನ ಮತ್ತು ಶುದ್ಧತೆಯ ಸಂಕೇತ. ಭೂಮಿ ದಾನ, ಭೂಮಿಯನ್ನು ದೇವಸ್ಥಾನಕ್ಕೆ ಅಥವಾ ಒಳ್ಳೆಯ ಕೆಲಸಕ್ಕೆ ಕೊಡುವುದು. ಪ್ರತಿಯೊಂದು ದಾನಕ್ಕೂ ಒಂದು ಫಲವಿದೆ. ಉದಾಹರಣೆಗೆ, ಅನ್ನದಾನ ಮಾಡಿದರೆ ಸ್ವರ್ಗದಲ್ಲಿ ಆಹಾರದ ಕೊರತೆ ಇರುವುದಿಲ್ಲ. ವಿದ್ಯಾದಾನ ಮಾಡಿದರೆ ಜ್ಞಾನದಿಂದ ಸಂಪತ್ತು ಬರುತ್ತದೆ. ಆದರೆ ಗರುಡ ಪುರಾಣ ಒತ್ತಿ ಹೇಳುವ ಒಂದು ವಿಷಯ, ದಾನವನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಭಾವನೆಯಿಂದ ಕೊಡಬೇಕು. ಒಂದು ಕಥೆಯ ಪ್ರಕಾರ ಒಬ್ಬ ಶ್ರೀಮಂತ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡಿದ, ಆದರೆ ಎಲ್ಲರಿಗೂ ತೋರಿಸಲು. ಆ ದಾನದಿಂದ ಯಾವ ಫಲವೂ ಕೂಡ ಬರಲಿಲ್ಲ, ಏಕೆಂದರೆ ಆತನ ಉದ್ದೇಶ ಶುದ್ಧವಾಗಿರಲಿಲ್ಲ. ಆದ್ದರಿಂದ ದಾನ ಮಾಡುವಾಗ ನಿಮ್ಮ ಹೃದಯ ಶುದ್ಧವಾಗಿರಲಿ. ಗರುಡ ಪುರಾಣದ ಪ್ರಕಾರ ದಾನ ಮಾಡುವುದರಿಂದ ಏನು ಲಾಭ? ಮೊದಲಿಗೆ ಇದು ನಮ್ಮ ಕರ್ಮವನ್ನು ಶುದ್ಧಿಗೊಳಿಸುತ್ತದೆ. ನಾವು ಮಾಡಿದ ತಪ್ಪುಗಳು, ಪಾಪಗಳು ಇವೆಲ್ಲವನ್ನು ದಾನದಿಂದ ಕಡಿಮೆ ಮಾಡಬಹುದು. ಎರಡನೆಯದಾಗಿ, ದಾನವು ಮೋಕ್ಷದ ದಾರಿಯನ್ನು ತೆರೆಯುತ್ತದೆ. ಪುರಾಣದಲ್ಲಿ ಒಂದು ಶ್ಲೋಕವಿದೆ, ವಿಷ್ಣುವಿಗೆ ಸರ್ವಸ್ವವನ್ನು ಸಮರ್ಪಿಸಿದವನಿಗೆ ಜನ್ಮ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತದೆ. ದಾನವು ವಿಷ್ಣುವಿಗೆ ಸಮರ್ಪಣೆಯ ಒಂದು ರೂಪ. ಮೂರನೆಯದಾಗಿ, ದಾನ ಮಾಡುವವನಿಗೆ ಮಾನಸಿಕ ಶಾಂತಿ ಸಿಗುತ್ತದೆ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಒಂದು ಒಳ್ಳೆಯ ಫೀಲಿಂಗ್ ಬರುತ್ತದೆ. ಇದನ್ನು ಆಧುನಿಕ ಸೈಕಾಲಜಿಯು ಕೂಡ ಒಪ್ಪಿಕೊಂಡಿದೆ. ಸಹಾಯ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಒಂದು ಉದಾಹರಣೆ, ನಮ್ಮ ಊರಿನ ಒಬ್ಬ ರೈತ ತನ್ನ ಬೆಳೆಯ ಒಂದು ಭಾಗವನ್ನು ದೇವಸ್ಥಾನಕ್ಕೆ ದಾನ ಮಾಡುತ್ತಿದ್ದ. ಆತನಿಗೆ ಎಂದೂ ಕೊರತೆ ಆಗಲಿಲ್ಲ, ಏಕೆಂದರೆ ಆತನ ದಾನ ಶುದ್ಧ ಭಾವನೆಯಿಂದ ಆಗಿತ್ತು. ಗರುಡ ಪುರಾಣ ಹೇಳುವಂತೆ, ಇಂಥ ದಾನದಿಂದ ದೇವರು ನಿಮಗೆ ಹೆಚ್ಚಿನ ಸಂಪತ್ತನ್ನು, ಶಾಂತಿಯನ್ನು ಕೊಡುತ್ತಾನೆ. ಈಗ ಸ್ವಲ್ಪ ಆಧುನಿಕ ಜಗತ್ತಿನಲ್ಲಿ ದಾನ ಹೇಗೆ ಮಾಡಬಹುದು ಅಂತ ನೋಡೋಣ. ಗರುಡ ಪುರಾಣದ ತತ್ವಗಳನ್ನು ಇವತ್ತಿನ ಜೀವನಕ್ಕೆ ಹೇಗೆ ಒಗ್ಗಿಸಿಕೊಳ್ಳಬಹುದು? ಸರಳ ದಾನ, ದಿನಕ್ಕೆ ಒಂದು ಸಲ ಯಾರಿಗಾದರೂ ಸಣ್ಣ ಸಹಾಯ ಮಾಡಿ, ಒಂದು ಊಟ, ಒಂದು ಬಟ್ಟೆ ಅಥವಾ ಸ್ವಲ್ಪ ಹಣ. ವಿದ್ಯಾದಾನ, ನಿಮ್ಮ ಜ್ಞಾನವನ್ನು ಹಂಚಿಕೊಳ್ಳಿ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಗೆ ಉಚಿತವಾಗಿ ಕಲಿಸಿ ಅಥವಾ ಆನ್ಲೈನ್ನಲ್ಲಿ ನಿಮ್ಮ ವಿದ್ಯೆಯನ್ನು ಹಂಚಿಕೊಳ್ಳಿ. ಸಮಯದಾನ, ಹಣವಿಲ್ಲದಿದ್ದರೂ ನಿಮ್ಮ ಸಮಯವನ್ನು ಕೊಡಿ. ಒಂದು NGOಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ. ಪರಿಸರ ದಾನ, ಗಿಡ ನೆಡುವುದು, ಪರಿಸರವನ್ನು ಸ್ವಚ್ಛಗೊಳಿಸುವುದು ಇವೆಲ್ಲವೂ ಗರುಡ ಪುರಾಣದ ಭೂಮಿ ದಾನದ ಆಧುನಿಕ ರೂಪ. ಗುಪ್ತದಾನ, ಯಾರಿಗೂ ಗೊತ್ತಿಲ್ಲದಂತೆ ದಾನ ಮಾಡಿ, ಇದು ಶುದ್ಧ ಭಕ್ತಿಯ ಸಂಕೇತ. ಗರುಡ ಪುರಾಣ ಹೇಳುತ್ತದೆ, ದಾನ ಮಾಡುವಾಗ ದಾತೃಸತ್ವ ಅಂದರೆ ಕೊಡುವ ಗುಣ ಮುಖ್ಯವಾಗಿರುತ್ತದೆ. ನೀವು ಕೊಡುವಾಗ ನಾನು ಇದನ್ನು ಕೊಡುತ್ತಿದ್ದೀನಿ, ಏನಾದರೂ ಸಿಗಬಹುದು ಅಂತ ಯೋಚನೆ ಮಾಡಬೇಡಿ.
ಶುದ್ಧವಾಗಿ ವಿಷ್ಣುವಿಗೆ ಸಮರ್ಪಿಸುವ ಭಾವನೆಯಿಂದ ಕುಡಿ. ಗರುಡ ಪುರಾಣದ ಪ್ರಕಾರ ದಾನ ಮಾಡದಿದ್ದರೆ ಏನಾಗುತ್ತದೆ? ಸ್ನೇಹಿತರೆ, ದಾನ ಮಾಡದಿದ್ದರೆ ನಮ್ಮ ಕರ್ಮ ಶುದ್ಧಿಗೊಳ್ಳೋದಿಲ್ಲ, ಪಾಪಗಳು ಕಡಿಮೆಯಾಗದೆ ಜನ್ಮ ಜನ್ಮಾಂತರಗಳಲ್ಲಿ ಕಷ್ಟಗಳು ದುಃಖಗಳು ಎದುರಾಗುತ್ತವೆ. ಪುರಾಣ ಹೇಳುವಂತೆ ದಾನವಿಲ್ಲದೆ ಆತ್ಮಕ್ಕೆ ಸ್ವರ್ಗದ ಬಾಗಿಲು ಮುಚ್ಚಿರುತ್ತದೆ ಮತ್ತು ಕೆಲವೊಮ್ಮೆ ಪ್ರೇತ ಯೋನಿಯಂತಹ ಕೀಳು ಜನ್ಮ ಸಿಗಬಹುದು. ದಾನ ಮಾಡದಿದ್ದರೆ ಮಾನಸಿಕ ಶಾಂತಿ ಕೂಡ ಕಡಿಮೆಯಾಗುತ್ತದೆ, ಏಕೆಂದರೆ ತ್ಯಾಗದ ಭಾವನೆ ನಮ್ಮನ್ನು ವಿಷ್ಣುವಿನ ಕೃಪೆಗೆ ಹತ್ತಿರವಾಗಿಸುತ್ತದೆ. ಆದರೆ ಒಂದು ಸಣ್ಣ ದಾನ ಕೂಡ ಮಾಡಿದರೆ ಅದು ಪಾಪವನ್ನು ಕಡಿಮೆ ಮಾಡಿ ಒಳ್ಳೆಯ ಕರ್ಮವನ್ನು ತಂದು ಮೋಕ್ಷದ ದಾರಿಯನ್ನು ಸುಗಮಗೊಳಿಸುತ್ತದೆ. ಆದ್ದರಿಂದ ದಾನ ಮಾಡಿ ಆತ್ಮಕ್ಕೆ ಶಾಂತಿ ಕೊಡಿ. ಸ್ನೇಹಿತರೆ, ಗರುಡ ಪುರಾಣದಿಂದ ಒಂದು ದೊಡ್ಡ ಸಂದೇಶ: ದಾನ ಮಾಡುವುದು ಕೇವಲ ಇತರರಿಗೆ ಸಹಾಯ ಮಾಡುವುದಷ್ಟೇ ಅಲ್ಲ, ಇದು ನಮ್ಮ ಜೀವನವನ್ನು, ಕರ್ಮವನ್ನು, ಆತ್ಮವನ್ನು ಶುದ್ಧಿಗೊಳಿಸುವ ಒಂದು ಮಾರ್ಗ. ಇವತ್ತಿನಿಂದ ಒಂದು ಸಣ್ಣ ದಾನದಿಂದ ಶುರು ಮಾಡಿ. ಒಂದು ಊಟ, ಒಂದು ಸಲಹೆ ಅಥವಾ ನಿಮ್ಮ ಸಮಯ, ಇದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ, ವಿಷ್ಣುವಿನ ಕೃಪೆ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ದಾನದ ಅನುಭವವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.